Good morning, my dear students. Last class I had explained the topic called the types of issues in primary market. So here the topic is continued in this class also. This is class number 11. In this class, I am going to explain the topic called IPO, Initial Public Offer. Initial public offer means when a company makes a public issue for the first time and gets its shares listed on stock exchange. That public issue is called as initial public offer. ಅಂದರೆ ಯಾವ ಕಂಪನಿ ಶೇರ್ಸನ್ನು ಪಬ್ಲಿಕ್ಗೆ ಫಸ್ಟ್ ಟೈಮ್ ಇಶ್ಯೂ ಮಾಡಿ ಟಾರ್ಗೆಟ್ ರೀಚ್ ಆದಮೇಲೆ ಕಂಪ್ನಿ ತನ್ನ ಶೇರ್ಸನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿಸುತ್ತೆ. ಈ ಥರ ಪಬ್ಲಿಕ್ ಇಶ್ಯೂ ಮಾಡ್ತೀವಲ್ಲ, ಇದನ್ನೇ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಅಂದರೆ ಕಂಪನಿ ಫಸ್ಟ್ ಟೈಮ್ ಶೇರ್ಸನ್ನು ಪಬ್ಲಿಕ್ಗೆ ಇಶ್ಯೂ ಮಾಡಿ ಅಷ್ಟು ಅಪ್ಲಿಕೇಶನ್ಸ್ ಬಂದರೆ, ಅಂದರೆ ಕ್ಯಾಪಿಟಲ್ ಬಂದಮೇಲೆ ಸಬ್ಸ್ಕ್ರಿಪ್ಷನ್ ಆ ಶೇರ್ಸನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿಸುತ್ತೆ. ಸೊ ಲಿಸ್ಟ್ ಮಾಡಿಸಿದ್ಮೇಲೆ ಆ ಪಬ್ಲಿಕ್ ಇಶ್ಯೂ ಅದು ಲಿಸ್ಟೆಡ್ ಕಂಪ್ನಿ ಆಗುತ್ತೆ. ಆ ಪಬ್ಲಿಕ್ ಇಶ್ಯೂನೇ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಗೋಯಿಂಗ್ ಪಬ್ಲಿಕ್ ಆರ್ IPO? ಅಂದರೆ IPO ಇಂದ ಏನೇನು ಅಡ್ವಾಂಟೇಜಸ್ಸು? ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಒನ್ ಬೈ ಒನ್. So first one, access to capital. So here company through IPO, that means company to raise capital. So company going to issue shares at first time to the public. ಅಂದರೆ ಪಬ್ಲಿಕ್ಗೆ ಶೇರ್ಸನ್ನು ಫಸ್ಟ್ ಟೈಮ್ ಇಶ್ಯೂ ಮಾಡಿ ಕ್ಯಾಪಿಟಲನ್ನು ರೈಸ್ ಮಾಡುತ್ತೆ. ಸೊ ಅದು ಈಸಿಯಾಗಿ ಲಾರ್ಜ್ ಕ್ಯಾಪಿಟಲನ್ನು ಕಂಪ್ನಿ ಪಡ್ಕೊಳ್ಳುತ್ತೆ. ಸೊ ಯಾಕೆ ವೈ ಕಂಪ್ನಿ ಗೋ ಫಾರ್ IPO? So with IPO, company raise or collect use large funds. So that funds are very much required to the company to do business establishment, to do business expansion, to do modernization or renovation of business, or to do diversification of business. So for these requirements, company need large or heavy capital. That capital is collected by company by issuing shares at first time to the public. That is nothing but IPO, through IPO. So this is first benefit the company is getting from IPO. So next one, stockholders diversification. Stockholders diversification means as a company grows and becomes more valuable, its founders often have most of its wealth tied up in the company. So by selling some of their stock in public offerings, the founders can diversify their holdings and thereby reduce somewhat the risk of their personal portfolio. That means, so stock diversification means as company grows, their investment also grows, and also their shareholders, their entire capital is growing, and their entire capital is backed in this company only. ಅಂದರೆ ಈ ಕಂಪ್ನಿ ಗ್ರೋ ಆಗ್ತಾ ಇದ್ದರೆ ಅವರು ಏನು ಇನ್ವೆಸ್ಟರ್ಸ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವ್ರ ಇನ್ವೆಸ್ಟ್ಮೆಂಟು ಕೂಡ ಗ್ರೋತ್ ಆಗುತ್ತೆ. ಅವ್ರ ಎಂಟೈರ್ ಇನ್ವೆಸ್ಟ್ಮೆಂಟ್ ಅಮೌಂಟು ಈ ಕಂಪ್ನಿಯಲ್ಲೇ ಬ್ಲ್ಯಾಕ್ ಆಗಿರೋದ್ರಿಂದ, ಈ ಕಂಪ್ನಿಯಲ್ಲೇ ಅದು ಎಂಟೈರ್ ಕ್ಯಾಪಿಟಲ್ ಇರೋದ್ರಿಂದ, ಮತ್ತು ಕ್ಯಾಪಿಟಲ್ಲು ಕೂಡ ಇನ್ಕ್ರೀಸ್ ಜಾಸ್ತಿ ಆಗಿರೋದ್ರಿಂದ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಮ್ ಆಫ್ ಶೇರ್ಸನ್ನು ಏನು ಮಾಡ್ತಾರೆ ಅಂದರೆ ಸೇಲ್ ಮಾಡಿಬಿಟ್ಟು ಸ್ವಲ್ಪ ಕ್ಯಾಪಿಟಲನ್ನು ವಾಪಸ್ ತೊಗೊಂಡು ಆ ಕ್ಯಾಪಿಟಲನ್ನು ಅವರು ಬೇರೆ ಕಡೆ, ಸೊ ರಿಯಲ್ ಎಸ್ಟೇಟ್ ಮೇಲೇನೋ ಇಲ್ಲ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಮೇಲೇನೋ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಥವಾ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಈ ಥರ ಡೈವರ್ಸಿಫಿಕೇಶನ್ ಮಾಡ್ತಾರೆ. ಸ್ಟಾಕ್ ಹೋಲ್ಡರ್ಸ್ ಡೈವರ್ಸಿಫಿಕೇಶನ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಸ್ಟಾಕ್ ಹೋಲ್ಡರ್ಸ್ ಡಿಸ್ಇನ್ವೆಸ್ಟ್ಮೆಂಟ್ ಎ ಪೋರ್ಷನ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್. ಅಂದರೆ ಅರ್ಥ ಆಯ್ತಲ್ಲ ಡಿಯರ್ ಸ್ಟೂಡೆಂಟ್ಸ್? ಈ ಕಂಪ್ನಿ ಗ್ರೋತ್ ಆಗ್ತಾ ಇದ್ರೆ ಅವರು ಏನು ಶೇರ್ ಹೋಲ್ಡರ್ಸು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವ್ರ ಕ್ಯಾಪಿಟಲ್ ಕೂಡ ಗ್ರೋತ್ ಆಗುತ್ತೆ. ಅವ್ರ ಎಂಟೈರ್ ಕ್ಯಾಪಿಟಲ್ ಈ ಕಂಪ್ನಿ ಮೇಲೆ ಹಾಕಿರೋದ್ರಿಂದ, ಈ ಕಂಪ್ನಿಯಲ್ಲೇ ಬ್ಲ್ಯಾಕ್ ಆಗಿರೋದ್ರಿಂದ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕಂಪ್ನಿ ಗ್ರೋ ಆಗಿ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗಿರೋದ್ರಿಂದ ಆ ಪಾರ್ಟ್ ಆಫ್ ಕ್ಯಾಪಿಟಲನ್ನು ವಾಪಸ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಸಮ್ ಆಫ್ ದೇರ್ ಶೇರ್ ಹೋಲ್ಡಿಂಗ್ಸನ್ನು ಸೇಲ್ ಮಾಡ್ತಾರೆ. ಅಂದರೆ ಅವ್ರ ಹೋಲ್ಡಿಂಗ್ಸಲ್ಲಿರೋ ಸಮ್ ಶೇರ್ಸನ್ನು ಸೇಲ್ ಮಾಡಿಬಿಟ್ಟು ಕ್ಯಾಪಿಟಲನ್ನು ವಾಪಸ್ ತೊಗೊಂಡು ಆ ಕ್ಯಾಪಿಟಲನ್ನು ಅವರು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅಥವಾ ಅವರು ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್
ರಿಯಲ್ ಎಸ್ಟೇಟ್ ಇದ್ದರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದನ್ನು ಸ್ಟಾಕ್ ಹೋಲ್ಡರ್ಸ್ ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟು ಈಸಿ ಟು ರೈಸ್ ನ್ಯೂ ಕ್ಯಾಪಿಟಲ್. So if a privately held company wants to raise capital, it must either go to existing shareholders or look around of other investors. This can often be difficult and time-consuming process. By going public, so it becomes easier to find new investors for the business, isn't it? ಅಂದರೆ ಇವಾಗ ಅವರು ಕ್ಯಾಪಿಟಲ್ ಪ್ರೈವೇಟ್ ಕಂಪ್ನಿ ಆಗಿದ್ದಾಗ ಸೊ ಕ್ಯಾಪಿಟಲ್ ರೈಸ್ ಮಾಡಬೇಕಾದ್ರೆ ಇನ್ವೆಸ್ಟರ್ಸನ್ನು ಎಲ್ಲ ಹುಡುಕ್ಬೇಕಾಗುತ್ತೆ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸನ್ನು ಇನ್ವೆಸ್ಟರ್ಸನ್ನು ಹುಡುಕ್ಬೇಕಾಗುತ್ತೆ. ಅದು ತುಂಬ ಡಿಫಿಕಲ್ಟ್ ಪ್ರೋಸೆಸ್. ಅದೇ ಈ IPO ಮುಖಾಂತರ ಆದರೆ ಈಸಿಯಾಗಿ ಕ್ಯಾಪಿಟಲನ್ನು ರೈಸ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ನೋಡಿರಿ. ಇದು ಅನ್ಲಿಸ್ಟೆಡ್ ಕಂಪ್ನಿ ಆಗಿದ್ದಾಗ ಅಥವಾ ಪ್ರೈವೇಟ್ ಕಂಪ್ನಿ ಆಗಿದ್ದಾಗ ಸೊ ಇನ್ವೆಸ್ಟರ್ಸನ್ನು ಬೇರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸನ್ನು ಹುಡುಕ್ಬೇಕಾಗುತ್ತೆ ಕ್ಯಾಪಿಟಲ್ ಶೇರ್ಸ್ ಇಶ್ಯೂ ಮಾಡಿ ಕ್ಯಾಪಿಟಲ್ ರೈಸ್ ಮಾಡೋಕ್ಕೆ. ಅದು ತುಂಬ ಡಿಫಿಕಲ್ಟ್ ಪ್ರೋಸೆಸ್. ಅವರು ಬೈ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಬಟ್ ಥ್ರೂ IPO, ಸೊ ದೇ ಕ್ಯಾನ್ ರೈಸ್ ನ್ಯೂ ಕ್ಯಾಪಿಟಲ್ ಈಸಿಲಿ. So this is the benefit company going to get from IPO. So next, enhance liquidity. Enhance liquidity. So enhance liquidity means here, so the stock of a closely held firm is not liquid. If one of the holders wants to sell some of their shares, it is difficult to find investors who are interested to buy, especially if the amount required to invest is large. ಅಂದರೆ ಸಿ ಪ್ರೈವೇಟ್ ಕಂಪ್ನಿ ಆಗಿದ್ದಾಗ ಅಥವಾ ಅನ್ಲಿಸ್ಟೆಡ್ ಕಂಪ್ನಿ ಆಗಿದ್ದಾಗ ಸೊ ಇಲ್ಲಿ ಸೊ ಇಫ್ ಕಂಪ್ನಿ ಗೋ ಫಾರ್ ಸೆಲ್ಲಿಂಗ್ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆರ್ ನ್ಯೂ ಇನ್ವೆಸ್ಟರ್ಸ್, ಸೊ ದೇರ್ ಈಸ್ ನೋ ಗ್ಯಾರಂಟಿ ಟು ಬೈ ದೀಸ್ ಕಂಪ್ನಿ ಶೇರ್ಸ್. ಸೊ ದಟ್ ಟೈಮ್ ಕಂಪ್ನಿ ಫೈಂಡ್ ಡಿಫಿಕಲ್ಟ್ ಟು ಕನ್ವರ್ಟ್ ದೇರ್ ಶೇರ್ಸ್ ಇಂಟು ಕ್ಯಾಶ್, isn't it? So that's why, so through IPO, so they can easily find investors or public, so they can easily sell that shares to the buyers and can get cash immediately, isn't it? ಅಂದರೆ ಇಲ್ಲಿ ಪ್ರೈವೇಟ್ ಕಂಪ್ನಿ ಆಗಿದ್ದಾಗ ಇನ್ವೆಸ್ಟರ್ಸನ್ನು ಬೇರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸನ್ನು ಹುಡುಕ್ಬೇಕಾಗುತ್ತೆ. ತುಂಬ ಇದು ಡಿಫಿಕಲ್ಟ್ ಪ್ರೋಸೆಸ್ ಅಂತ ಲಾಸ್ಟ್ ಅಡ್ವಾಂಟೇಜ್ ಅಂದರೆ ತಿಳ್ಕೊಂಡಿದ್ದೀವಿ, ಡಿಫಿಕಲ್ಟ್ ಪ್ರೋಸೆಸ್ಸು. ಸೊ ಅದೇ IPO ಮುಖಾಂತರ ಆದರೆ ಸೊ ಇಲ್ಲಿ ಪಬ್ಲಿಕ್ ಈಸಿಯಾಗಿ ಸಿಗ್ತಾರೆ, ಈಸಿಯಾಗಿ ಕ್ಯಾಪಿಟಲನ್ನು ಸೊ ಶೇರ್ಸ್ ಇಶ್ಯೂ ಮಾಡಿ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ ಲಾಸ್ಟ್ ಅಡ್ವಾಂಟೇಜಲ್ಲಿ. ಆದರೆ ಇಲ್ಲಿ ಅಡ್ವಾಂಟೇಜ್ ಎನ್ಹ್ಯಾನ್ಸಸ್ ಲಿಕ್ವಿಡಿಟಿ ಅಂದರೆ ಸೊ ಇಲ್ಲಿ ಆಫ್ಟರ್ ಗೋಯಿಂಗ್ IPO ಇನ್ ದಿಸ್ ಅಂದರೆ IPO ಇಂದ, so they can sell some of their shareholding to somebody else easily and can realize cash easily. That means they can convert shares into cash. That is possible in IPO. So that is nothing but enhances liquidity. ಅಂದರೆ ಈ IPOನಲ್ಲಿ ಅವರು ಶೇರ್ಸನ್ನು ಸೇಲ್ ಮಾಡಿಬಿಟ್ಟು ಕ್ಯಾಶ್ ಪಡ್ಕೋಬೋದು. ಅಂದರೆ ಶೇರ್ಸನ್ನು ಕ್ಯಾಶ್ ಕನ್ವರ್ಟ್ ಈಸಿಯಾಗಿ ಮಾಡ್ಕೋಬೋದು. ಸೊ IPO ಇಂದ ಇದೊಂದು ಅಡ್ವಾಂಟೇಜು. ನೆಕ್ಸ್ಟ್ ಇಮೇಜ್. See here, the company which got its shares listed on stock exchange, their company image will go up. That company image will go up, and also as company grows, the company value, image or its goodwill will go up. So that is advantage from IPO. ಅಂದರೆ ಯಾವ ಕಂಪನಿ ತನ್ನ ಶೇರ್ಸನ್ನು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಮಾಡಿಸಿ IPO ಮುಖಾಂತರ ಕ್ಯಾಪಿಟಲ್ ರೈಸ್ ಮಾಡುತ್ತೋ ಆ ಕಂಪನಿ ಲಿಸ್ಟೆಡ್ ಕಂಪ್ನಿ ಆಗುತ್ತೆ. ಅದರ ಇಮೇಜು so that company is known by every public through stock exchange. So that company as company grows, the company value also grows, so goodwill also grows. So this is the benefit company getting from IPO. ಅಂದರೆ ಸೊ ಯಾವ ಕಂಪ್ನಿ IPO ಮುಖಾಂತರ ಅಂದರೆ ತನ್ನ ಶೇರ್ಸನ್ನು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಮಾಡಿಸಿರತ್ತೋ ಆ ಕಂಪ್ನಿ ಶೇರ್ಸು ಪಬ್ಲಿಕ್ಲಿ ಟ್ರೇಡ್ ಆಗುತ್ತೆ. ಸೊ ಅದು ಪಬ್ಲಿಕ್ ಎಲ್ಲ ಗೊತ್ತಾಗುತ್ತೆ. ಮತ್ತು ಕಂಪ್ನಿ ಗ್ರೋ ಆಗ್ತಾ ಇದ್ರೆ ಆ ಕಂಪ್ನಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ, ಆ ಕಂಪ್ನಿ ನೇಮು ಫೇಮು ಪ್ರೆಸ್ಟೇಜ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಗುಡ್ವಿಲ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಇದು ಬೆನಿಫಿಟ್ಟು. ಸೊ IPO ಅಂದರೆ ತನ್ನ ಶೇರ್ಸನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿಸಿಲ್ಲ ಅಂದರೆ IPO ಲಿಸ್ಟ್ ಮಾಡಿಸಿಲ್ಲ ಅಂದರೆ
ಆವಾಗ ಅದು ಆ ಶೇರ್ಸ್ ಪಬ್ಲಿಕ್ ಗೊತ್ತಾಗಲ್ಲ, ಟ್ರೇಡ್ ಆಗಲ್ಲ, ಆವಾಗ ಕಂಪ್ನಿಗೆ ಇಮೇಜ್ ಇರಲ್ಲ. ಸೊ ದಿಸ್ ಈಸ್ ದ ಬೆನಿಫಿಟ್ ಕಂಪ್ನಿ ಗೆಟಿಂಗ್. ಸಿಗ್ನಲ್ಸ್ ಫ್ರಮ್ ದ ಮಾರ್ಕೆಟ್. Signals from the market means see here stock prices. So stock prices represents useful information to the managers every day. So investors will decide the prices of the company. It's based on the base of performance of its strategies, company strategies, management decisions, supply and demand of particular sales, etc. ಅಂದರೆ ಸಿಗ್ನಲ್ಸ್ ಫ್ರಮ್ ದ ಮಾರ್ಕೆಟ್ ಅಂದರೆ, ಸೊ ಇಲ್ಲಿ ಸ್ಟಾಕ್ ಪ್ರೈಸಸ್ ಏನು ಮಾಡುತ್ತೆ ಅಂದರೆ ಕಂಪ್ನಿ ಪರ್ಫಾರ್ಮೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಸ್ಟಾಕ್ ಪ್ರೈಸಸ್ ರೆಪ್ರೆಸೆಂಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಟು ಮ್ಯಾನೇಜರ್ಸ್. ಅಂದರೆ ಇವಾಗ ಸ್ಟಾಕ್ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ, ಕಮ್ಮಿ ಆಗೋದ್ರಿಂದ ಈ ಇನ್ಫಾರ್ಮೇಷನ್ನು ಮ್ಯಾನೇಜರ್ಸ್ ಸಿಗೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಎವ್ರಿ ಡೇ ಈ ಇನ್ಫಾರ್ಮೇಷನ್ ಮ್ಯಾನೇಜರ್ಸ್ ಸಿಗುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟರ್ಸ್ ವಿಲ್ ಡಿಸೈಡ್ ದ ಪ್ರೈಸಸ್ ಆಫ್ ದ ಸ್ಟಾಕ್. ಅಂದರೆ ಇನ್ವೆಸ್ಟರ್ಸು ಆ ಕಂಪ್ನಿ ಶೇರ್ ಪ್ರೈಸನ್ನು ಡಿಸೈಡ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ಅಂದರೆ, ಇವಾಗ ಕಂಪ್ನಿ ಒಳ್ಳೆ ಡಿಸಿಷನ್ಸ್ ತೊಗೊಂಡಿದೆ ಅಂದರೆ, ಒಳ್ಳೆ ಸ್ಟ್ರಾಟಜೀಸ್ ಮಾಡಿದೆ ಅಂದರೆ ಕಂಪ್ನಿ, ಮತ್ತು ಆ ಕಂಪ್ನಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಶೇರ್ಸ್ಗೆ, ಆ ಕಂಪ್ನಿ ಶೇರ್ಸ್ಗೆ ಒಳ್ಳೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇದೆ ಅಂದರೆ, ಸೊ ಇದೆಲ್ಲ ಕೂಡ ಸ್ಟಾಕ್ ಪರ್ಫಾರ್ಮೆನ್ಸನ್ನು, ಸ್ಟಾಕ್ ಪ್ರೈಸನ್ನು ಡಿಸೈಡ್ ಮಾಡುತ್ತೆ. ಅರ್ಥ ಆಯಿತು ಡಿಯರ್ ಸ್ಟೂಡೆಂಟ್ಸ್? ಸ್ಟಾಕ್ ಪ್ರೈಸಸ್ಸಿಂದ ಮ್ಯಾನೇಜರ್ಸ್ಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ, ಮತ್ತು ಇನ್ವೆಸ್ಟರ್ಸ್ ಇದ್ದಾರಲ್ಲ ಅವರು ಆ ಕಂಪ್ನಿ ಶೇರ್ ಪ್ರೈಸನ್ನು ಡಿಸೈಡ್ ಮಾಡ್ತಾರೆ. ಇನ್ವೆಸ್ಟರ್ಸು ಯಾವ ಬೇಸ್ ಮೇಲೆ ಅಂದರೆ ಆ ಕಂಪ್ನಿ ಪರ್ಫಾರ್ಮೆನ್ಸ್ ಹೆಂಗಿದೆಯೋ ಆ ಬೇಸ್ ಮೇಲೆ. ಇವಾಗ ಒಳ್ಳೆ ಸ್ಟ್ರಾಟಜೀಸ್ ಪ್ಲ್ಯಾನ್ಸ್ ಮಾಡಿದ್ದಾರೆ, ಯಾವಾಗ ಒಂದು ಬೇರೆ ಬ್ರಾಂಚಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ ಬೇರೆ ಕಡೆ ಬೇರೆ ಕ್ಲೈಂಟ್ ಜೊತೆ ಡೀಲ್ ಮಾಡಿದ್ದಾರೆ ಅಂದರೆ, ಸೊ ಈ ಥರ ಬಿಸ್ನೆಸ್ ಡೀಲಿಂಗ್ಸ್ ಜಾಸ್ತಿ ಆಗ್ತಾಯಿದ್ರೆ, ಕಸ್ಟಮರ್ಸ್ ಕ್ಲೈಂಟ್ಸ್ ಜಾಸ್ತಿ ಆಗ್ತಾಯಿದ್ರೆ, ಆವಾಗ ಅಂಥ ಕಂಪ್ನಿ ಶೇರ್ಸ್ ಏನಾಗುತ್ತೆ ಅಂದರೆ ಶೇರ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇ ಯಾವುದೇ ಕಂಪ್ನಿ ಜೊತೆ ಡೀಲಿಂಗ್ಸ್ ಇಲ್ಲ ಅಂದ್ರೆ, ಕ್ಲೈಂಟ್ಸ್ ಇಲ್ಲ ಅಂದರೆ, ಆ ಕಂಪ್ನಿ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಇಲ್ಲ ಅಂದರೆ, ಅಂಥ ಟೈಮಲ್ಲಿ ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಇದು ಸಿಗ್ನಲ್ಸ್ ಫ್ರಮ್ ದ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಪ್ರೈಸಸ್ಸು ಸಿಗ್ನಲ್ ಕೊಡುತ್ತೆ ಕಂಪ್ನಿಗೆ. ಸೊ ಇದು ನೆಕ್ಸ್ಟ್ ಅದರ್ ಅಡ್ವಾಂಟೇಜಸ್. ಅಡಿಷನಲ್ ಇನ್ಸೆಂಟಿವ್ಸ್ ಫಾರ್ ಎಂಪ್ಲಾಯೀಸ್ ಇನ್ ದ ಫಾರ್ಮ್ ಆಫ್ ಕಂಪ್ನಿ ಸ್ಟಾಕ್ಸ್ ಹೆಲ್ಪ್ ಟು ಅಟ್ರಾಕ್ಟ್ ಅಂಡ್ ರಿಟೈನ್ ಎಂಪ್ಲಾಯೀಸ್. ಅಂದರೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ಗೆ, ಕಂಪ್ನಿ ಎಂಪ್ಲಾಯೀಸ್ಗೆ ಶೇರ್ಸನ್ನು ಇನ್ಸೆಂಟಿವ್ ಯಾವ ರೂಪದಲ್ಲಿ ಕೊಡ್ತಾರೆ ಅಂದರೆ, ಕಂಪ್ನಿ ಸ್ಟಾಕ್ಸ್ ಅಂದರೆ ಶೇರ್ಸ್ ರೂಪದಲ್ಲಿ ಕಂಪ್ನಿ ಶೇರ್ಸನ್ನು ಕೊಡುತ್ತೆ ಎಂಪ್ಲಾಯೀಸ್ಗೆ. ಈ ಥರ ಶೇರ್ಸನ್ನು ಇನ್ಸೆಂಟಿವ್ ಆಗಿ ಕೊಡೋದ್ರಿಂದ ಆ ಎಂಪ್ಲಾಯೀಸನ್ನು ಅಟ್ರಾಕ್ಟ್ ಮತ್ತು ರಿಟೈನ್ ಮಾಡ್ಕೊತಾರೆ ಕಂಪ್ನಿಯಲ್ಲಿ. ಅವ್ರು ಕಂಟಿನ್ಯೂ ರಿಟೈನ್ ಮಾಡಿಕೊಂಡು ಅವರೇ ಅದೇ ಎಂಪ್ಲಾಯೀಸ್ ಕಂಟಿನ್ಯೂ ಆಗ್ತಾರೆ. ನೆಕ್ಸ್ಟು ದಿಸ್ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ದ ಕಂಪ್ನಿ. IPO ಕಂಪ್ನಿ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡುತ್ತೆ. ಈಸಿಯರ್ ಟು ಮೇಕ್ ಅಕ್ವಿಷನ್ಸ್. ಸೊ ಆಫ್ಟರ್ ಗೋಯಿಂಗ್ IPO ದಟ್ ಕಂಪ್ನಿ ಕ್ಯಾನ್ ಗೋ ಫಾರ್ ಅಕ್ವಿಷನ್ಸ್ ಆರ್ ಕ್ಯಾನ್ ಗೋ ಫಾರ್ ಮರ್ಜಸ್ ವಿತ್ ಎನಿ ಕಂಪನಿ. ಅಂದರೆ ಸೊ ಯಾವ ಕಂಪ್ನಿ IPO ಹೋಗಿದೆಯೋ ಆ ಕಂಪ್ನಿ ಬೇರೆ ಕಂಪ್ನಿಯನ್ನು ಅಕ್ವೈರ್ ಅಂದರೆ ಪರ್ಚೇಸ್ ಮಾಡ್ಬೋದು, ಅಥವಾ ಮರ್ಜಸ್ ಈ ಥರ ಎಲ್ಲ ಹೋಗ್ಬೋದು. ಇದು ಅಡ್ವಾಂಟೇಜಸ್ ಫ್ರಮ್ IPO. ಈ ಎಲ್ಲ ಅಡ್ವಾಂಟೇಜಸ್ಸು ಕಂಪನಿ IPO ಇಂದ ಪಡೆಯುತ್ತೆ. ಮತ್ತು ಡ್ರಾಬ್ಯಾಕ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ IPO ಗೋಯಿಂಗ್ ಪಬ್ಲಿಕ್. ಡಿಸ್ಕ್ಲೋಸರ್ ಮೀನ್ಸ್, ಸೊ ಹಿಯರ್ ಆಫ್ಟರ್ ಒನ್ಸ್ ದ ಕಂಪ್ನಿ ಗೆಟ್ಸ್ ಇಸ್ ಶೇರ್ಸ್ ಲಿಸ್ಟೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ಒಂದ್ಸಲಿ ಕಂಪ್ನಿ ತನ್ನ ಶೇರ್ಸ್ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿಸಿದ್ದಾರೆ ಅಂದರೆ ಕಂಪಲ್ಸರಿ ಆಗಿ ಅಂಥ ಕಂಪ್ನಿ ಸೊ ಏನು ಮಾಡಬೇಕಾಗುತ್ತಂದ್ರೆ ಅದನ್ನು ಪಬ್ಲಿಕ್ ಕಂಪ್ನಿ ಅಂತ ಕರಿತೀವಿ ಅಥವಾ ಲಿಸ್ಟೆಡ್ ಕಂಪ್ನಿ ಅಂತ ಕರಿತೀವಿ. ಅದು ಇನ್ವೆಸ್ಟರ್ಸ್ಗೆ ಸೊ ಇನ್ಫಾರ್ಮೇಷನನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಕಂಪ್ನಿ ಸೀಕ್ರೆಸಿ ಏನಿದೆಯೋ ಮೇಂಟೈನ್ ಮಾಡ್ತಾರೆ, ಆ ಸೀಕ್ರೆಸಿ ಎಲ್ಲ ಕೂಡ ಪಬ್ಲಿಕ್ಗೆ ಸೊ ಅಥವಾ ಪಬ್ಲಿಕ್ ಗೊತ್ತಾಗುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಕರಿತೀವಿ. ಎ ಪಬ್ಲಿಕ್ ಕಂಪನಿ is required to disclose information to investors and others, hence it cannot maintain secrecy in many aspects. So this is the main drawback from IPO. ಅಂದರೆ ಕಂಪ್ನಿ ಲಿಸ್ಟ್ ಆದಮೇಲೆ ಪಬ್ಲಿಕ್ಲಿ ಟ್ರೇಡೆಡ್ ಕಂಪ್ನಿ ಆಗುತ್ತಲ್ಲ, ಅದು ಏನೇ ಕಂಪ್ನಿ ತನ್ನ ಇನ್ಫಾರ್ಮೇಷನ್ ಎಲ್ಲ ಕೂಡ ಪಬ್ಲಿಕ್ಗೆ, ಕೆಲವೊಂದು ಆಸ್ಪೆಕ್ಟ್ಸ್ ಎಲ್ಲ ಪಬ್ಲಿಕ್ಗೆ
ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ, ಅಥವಾ ಇನ್ವೆಸ್ಟರ್ಸ್ ಅಥವಾ ಪಬ್ಲಿಕ್ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಈ ಥರ ಡಿಸ್ಕ್ಲೋಸ್ ಮಾಡಿದ್ರೆ ಆ ಸೀಕ್ರೆಟ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಡೈಲ್ಯೂಷನ್ ಮೀನ್ಸ್ ವೆನ್ ಎ ಕಂಪ್ನಿ ಇಶ್ಯೂಸ್ ಶೇರ್ಸ್ ಟು ಪಬ್ಲಿಕ್, ಎಕ್ಸಿಸ್ಟಿಂಗ್ shareholders suffer dilution ಆಫ್ their ಪ್ರಪೋರ್ಷನೇಟ್ ಓನರ್ಶಿಪ್ ಇನ್ ದ ಕಂಪನಿ. ಅಂದರೆ ಯಾವಾಗ ಕಂಪನಿ ತನ್ನ IPO ಮುಖಾಂತರ ಶೇರ್ಸನ್ನು ಪಬ್ಲಿಕ್ ಇಶ್ಯೂ ಮಾಡುತ್ತೋ ಆವಾಗ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಓನರ್ಶಿಪ್ ಪ್ರಪೋರ್ಷನೇಟ್ ಓನರ್ಶಿಪ್ ಏನಾಗುತ್ತೆ ಅಂದರೆ ಕಮ್ಮಿ ಆಗುತ್ತೆ, ಡೈಲ್ಯೂಷನ್ ಆಗುತ್ತೆ ಅವ್ರ ಓನರ್ಶಿಪ್. ಅರ್ಥ ಆಯ್ತಾ? ಅಂದರೆ ಇವಾಗ 100 ಶೇರ್ಸ್ ಇದೆ ಅಂದರೆ 100 ಶೇರ್ಸಲ್ಲಿ ಇವಾಗ ಕಂಪ್ನಿ 100 ಶೇರ್ ಹೋಲ್ಡರ್ಸ್ ತೊಗೊಂಡಿದ್ದಾರೆ ಅಂದ್ಕೊಳ್ಳಿ. ಸೊ ಅವ್ರ ಕೈಯಲ್ಲಿ ಬಿಸ್ನೆಸ್ ಓನರ್ಶಿಪ್ ಇರುತ್ತೆ. ಇವಾಗ ಕಂಪ್ನಿ ವಾಂಟ್ ಟು ಇಶ್ಯೂ ಅನದರ್ 100 shares ಟು ಪಬ್ಲಿಕ್ ಥ್ರೂ IPO. So then when public buy 100 shares, remaining 100 shares, they will become owners of that company. So along with existing shareholders, isn't it? ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ shareholders 100 shareholders ಇದ್ದಾರೆ 100 shares ತೊಗೊಂಡು. ನೆಕ್ಸ್ಟು ಅಡಿಷ್ನಲ್ ಆಗಿ ಇನ್ನೂ 100 shares ಪಬ್ಲಿಕ್ ಇಶ್ಯೂ ಮಾಡಿದ್ರೆ ಪಬ್ಲಿಕ್ ಯಾರು ಆ ಶೇರ್ಸ್ ತೊಗೊಂಡಿದ್ದಾರೆ ಅವರು ಕೂಡ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಆವಾಗ ಈ ಎಕ್ಸಿಸ್ಟಿಂಗ್ shareholdersಗೆ ಈ ನ್ಯೂ ಶೇರ್ ಹೋಲ್ಡರ್ಸು ಕೂಡ ಓನರ್ಸ್ ಅಲ್ವಾ ಅವ್ರ ಜೊತೆಗೆ. ಆವಾಗ ಏನಾಗುತ್ತೆ ಅಂದರೆ ಅವರು ಓನರ್ಶಿಪ್ಪು ಡೈಲ್ಯೂಟ್ ಆಗುತ್ತೆ, ಅಂದರೆ ಓನರ್ಶಿಪ್ ಕಂಟ್ರೋಲ್ ಕಮ್ಮಿ ಆಗುತ್ತೆ. ಆವಾಗ 100 ಶೇರ್ ಹೋಲ್ಡರ್ಸ್ ಕೈಯಲ್ಲಿ ಓನರ್ಶಿಪ್ಗಿಂತ 200 ಮೆಂಬರ್ಸ್ಗೂ ಕೈಗೋ ಅಂದರೆ ಟೋಟಲ್ 200 ಮೆಂಬರ್ಸ್ ಆಗ್ತಾರೆ. ಅದು ಡಿವೈಡ್ ಆಗುತ್ತೆ, ಅಂದರೆ ಓನರ್ಶಿಪ್ಪು ಪವರು ಕಮ್ಮಿ ಆಗುತ್ತೆ. ಎಲ್ಲ ಡಿಸಿಷನ್ಸ್ 100 ತೊಗೊಳಕ್ಕಾಗಲ್ಲ. ಹೊಸ ಶೇರ್ ಹೋಲ್ಡರ್ಸ್ ಆಗಿದ್ರೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ಅವ್ರಿಗೂ ಕೂಡ ಓನರ್ಸೇ ಆಗಿರ್ತಾರೆ. ಈ ಥರ ಅವ್ರ ಓನರ್ಶಿಪ್ಪು ಡೈಲ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ಡ್ ರೆಗ್ಯುಲೇಟರಿ ಓವರ್ಸೈಟ್. So once a company gets its shares listed on stock exchange, so that company will become listed company and public company. So then so that company has to follow the rules and regulations of SEBI, Securities Exchange Board of India is there, and other regulatory bodies are there. So that company has to follow the directions or rules and regulations given by SEBI along with ಅದರ್ ರೆಗ್ಯುಲೇಟರಿ ಬಾಡೀಸ್. ಅಂದರೆ ಒಂದ್ಸಲಿ ಕಂಪ್ನಿ ತನ್ನ ಸೇಲ್ಸನ್ನು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಮಾಡಿಸಿದ್ರೆ ಆವಾಗ ಆ ಕಂಪ್ನಿ ಸೆಬಿ ಕಂಟ್ರೋಲಿಗೆ ಬರುತ್ತೆ, ಮತ್ತು ಬೇರೆ ರೆಗ್ಯುಲೇಟರಿ ಬಾಡೀಸ್ ಇದೆ ಅದರ ಕಂಟ್ರೋಲ್ಗೆ ಬರುತ್ತೆ. ಆ ಸೆಬಿ ಮತ್ತು ಅದರ್ ರೆಗ್ಯುಲೇಟರಿ ಬಾಡೀಸ್ ಏನು ಡೈರೆಕ್ಷನ್ಸ್ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡುತ್ತೋ ಅವನ್ನು ಕಂಪಲ್ಸರಿಯಾಗಿ ಆ ಕಂಪ್ನಿ ಫಾಲೋ ಆಗಬೇಕಾಗುತ್ತೆ. ಇದು ಒಂಥರ ಕಂಪ್ನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ accountability means the degree of accountability of public company is higher. It has to explain a lot to its investors. ಅಂದರೆ ಇಲ್ಲಿ ಪಬ್ಲಿಕ್ ಕಂಪ್ನಿ ಏನಿದೆಯೋ ಆ ಕಂಪ್ನಿ ಅಕೌಂಟಬಿಲಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಏನು ನಡೆಯುತ್ತೆ ಕಂಪ್ನಿಯಲ್ಲಿ ಅದೆಲ್ಲ ಕೂಡ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದರಿಂದ ಅಕೌಂಟಬಿಲಿಟಿ ಜಾಸ್ತಿ ಇರುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟು ಇನ್ಯಾಕ್ಟಿವ್ ಮಾರ್ಕೆಟ್ ಅಂದರೆ ಇಫ್ ಎ ಸ್ಮಾಲ್ ಕಂಪನಿ, ಎ ಫರ್ಮ್ ಈಸ್ ವೆರಿ ಸ್ಮಾಲ್, ಇಟ್ಸ್ ಶೇರ್ಸ್ ಆರ್ ನಾಟ್ ಟ್ರೇಡೆಡ್ ಫ್ರೀಕ್ವೆಂಟ್ಲಿ, ಸೊ ದೆನ್ ಇಟ್ಸ್ ಶೇರ್ಸ್ ವಿಲ್ ನಾಟ್ ರಿಯಲಿ ಬಿ liquid, so and the prices of may not truly represent of its stock value. ಅಂದರೆ ಇವಾಗ ಸ್ಮಾಲ್ ಕಂಪ್ನಿ ಇರುತ್ತೆ, ಸ್ಮಾಲ್ ಕಂಪ್ನಿ ಅಥವಾ ಸ್ಮಾಲ್ ಫರ್ಮ್ ಇರುತ್ತೆ. ಸೊ ಅದು ಅದರ ಶೇರ್ಸು ಫ್ರೀಕ್ವೆಂಟಾಗಿ ಟ್ರೇಡ್ ಆಗಲಿಲ್ಲ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ, ಆವಾಗ ಏನಾಗುತ್ತೆ ಅಂದರೆ ಆ ಕಂಪ್ನಿ ವ್ಯಾಲ್ಯೂ ಏನಿದೆಯೋ ಆ ಕಂಪ್ನಿ ವ್ಯಾಲ್ಯೂಯನ್ನು ಆ ಸ್ಟಾಕ್ ಪ್ರೈಸ್ ರೆಪ್ರೆಸೆಂಟ್ ಮಾಡಲ್ಲ. ಸೊ ಇದನ್ನು ಇನ್ಆ್ಯಕ್ಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಇದೊಂದು ಡಿಮೆರಿಟ್. ಅಂದರೆ ಯಾವ ಕಂಪ್ನಿ ಸ್ಮಾಲ್ ಕಂಪ್ನಿ ಆಗಿದೆಯೋ ಆ ಕಂಪ್ನಿ ಶೇರ್ಸು ಫ್ರೀಕ್ವೆಂಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗಲಿಲ್ಲ ಅಂದರೆ, ಬೈಯಿಂಗ್ ಸೆಲ್ಲಿಂಗ್ ಆಗಲಿಲ್ಲ ಅಂದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ಆ ಕಂಪ್ನಿ ವ್ಯಾಲ್ಯೂ ಏನಿದೆಯೋ ಆ ಕಂಪ್ನಿ ವ್ಯಾಲ್ಯೂಯನ್ನು ಆ ಸ್ಟಾಕ್ ಪ್ರೈಸು ರೆಪ್ರೆಸೆಂಟ್ ಮಾಡಲ್ಲ ಅಂತ ಅರ್ಥ. ನೆಕ್ಸ್ಟು ಹೈಯರ್ ಕಾಸ್ಟ್ ಮೀನ್ಸ್ apart from the cost of issuing securities, a public company has to incur costs for providing investors with periodic reports, holding
shareholders meetings, communicating with institutional investors and financial analysts, and fulfilling various statutory obligations like filing quarterly reports with the SEBI, etc. ಅಂದರೆ ಇಲ್ಲಿ ಬರೀ ಸೆಕ್ಯೂರಿಟೀಸ್ ಇಶ್ಯೂ ಮಾಡೋದ್ರ ಜೊತೆಗೆ ಕಂಪ್ನಿಗೆ ಇನ್ನೂ ಹೆಚ್ಚಿನ ವೆಚ್ಚ ಆಗುತ್ತೆ. ಯಾವ ಥರ ಹೆಚ್ಚಿನ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ಗೆ ಪಿರಿಯಾಡಿಕ್ ರಿಪೋರ್ಟ್ಸ್ ಕೊಡಬೇಕಾಗುತ್ತೆ. ಇವಾಗ ಇನ್ವೆಸ್ಟರ್ಸ್ ಅಂದರೆ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೋ ಅಥವಾ ಇನ್ವೆಸ್ಟರ್ಸ್ ಇದ್ದಾರೋ ಅವ್ರಿಗೆಲ್ಲ ಕೂಡ ರಿಪೋರ್ಟ್ಸನ್ನು ಕೊಡಬೇಕಾಗುತ್ತೆ. ಪಿರಿಯಾಡಿಕ್ ರಿಪೋರ್ಟ್ಸ್ ಅಂದರೆ ಕ್ವಾರ್ಟರ್ಲಿ ರಿಪೋರ್ಟ್ಸ್, 4 ಕ್ವಾರ್ಟರ್ಸ್ ಇರುತ್ತೆ ಇಯರ್ಗೆ. 4 ಕ್ವಾರ್ಟರ್ಸ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ಗೆ. ಮತ್ತು ಶೇರ್ ಹೋಲ್ಡರ್ಸ್ ಮೀಟಿಂಗ್ಗೆ ಇಂಟಿಮೇಷನ್ ಕೊಡಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಇನ್ವೆಸ್ಟರ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಅನಾಲಿಸಿಸ್ ಆಗಿರ್ಬೋದು, ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಮೀಟಿಂಗ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ. ಮತ್ತು ಸೆಬಿಗೆ ಕ್ವಾರ್ಟರ್ಲಿ ರಿಪೋರ್ಟ್ಸನ್ನು ಫೈಲ್ ಮಾಡಬೇಕಾಗುತ್ತೆ ಅಥವಾ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಥರ ಇದಕ್ಕೆಲ್ಲ ಕೂಡ ಜಾಸ್ತಿ ಕಾಸ್ಟ್ ಆಗುತ್ತೆ. ಬರೀ ಸೆಕ್ಯೂರಿಟೀಸ್ ಇಶ್ಯೂ ಮಾಡೋದಕ್ಕೆ ಏನು ಕಾಸ್ಟ್ ಆಗೋದು, ಅದ್ರ ಜೊತೆಗೆ ಇಷ್ಟೆಲ್ಲ ಕಾಸ್ಟ್ ಆಗುತ್ತೆ. ಸೊ ಜಾಸ್ತಿ ಕಾಸ್ಟ್ ಅಂತ ಹೇಳ್ಬೋದು. ಸೊ ಇದೊಂದು ಡಿಮೆರಿಟ್ IPO ಒಂದು. ಅದರ್ ಡಿಸ್ಅಡ್ವಾಂಟೇಜಸ್. ಸೊ ಅದರ್ ಡಿಸ್ಅಡ್ವಾಂಟೇಜಸ್ ಅಂದರೆ ಪ್ರಾಫಿಟ್. ಇವಾಗ ಕಂಪ್ನಿ ಏನು ಪ್ರಾಫಿಟ್ ಅರ್ನ್ ಮಾಡುತ್ತೋ ಆ ಪ್ರಾಫಿಟಲ್ಲಿ ಒಂದು ಭಾಗ ಡಿವಿಡೆಂಡ್ ಆಗಿ ಶೇರ್ ಹೋಲ್ಡರ್ಸ್ ಕೊಡಬೇಕಾಗುತ್ತೆ. ಇದೊಂದು ಕೂಡ ಸೊ disadvantage. A profit earned by company, a portion of that profit has to give to part of that profit to be given to investors as a dividend. ಅಂದರೆ ಡಿವಿಡೆಂಡ್ ರೂಪದಲ್ಲಿ ಇನ್ವೆಸ್ಟರ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಸೊ IPO ಇಸ್ ಕಾಸ್ಟ್ಲಿ ಅಫೈರ್. ಯಾಕಂದರೆ 10 or 20% ಆಫ್ ದ ಅಮೌಂಟ್ ರಿಯಲೈಸ್ಡ್ ಈಸ್ ಸ್ಪೆಂಟ್ ಆನ್ ರೈಸಿಂಗ್ ದ ಸೇಮ್. ಅಂದರೆ ಇವಾಗ IPO ಇಂದ ಏನು ಕ್ಯಾಪಿಟಲ್ ಬರುತ್ತೋ ಅದರಲ್ಲಿ ಏನು ಅಮೌಂಟ್ ಬರುತ್ತೋ ಅದರಲ್ಲಿ 10 or 20% ಬರೀ ಕ್ಯಾಪಿಟಲ್ ರೈಸ್ ಮಾಡೋಕ್ಕೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಷ್ಟು ಕಾಸ್ಟ್ ಆಗುತ್ತೆ. ಮತ್ತು ಸೊ ಸಬ್ಸ್ಟೆನ್ಷಿಯಲ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಆರ್ ಟು ಬಿ ಇನ್ವೆಸ್ಟೆಡ್. ಅಂದರೆ ಸೊ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ and more efforts are required. So this is also disadvantage. So dear students, so here other disadvantages, I skip that slide. So here is there what I explained. So in this class, so we have discussed about benefits of going public or IPO advantages and IPO disadvantages. So thank you students, thank you Ananda.